ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಇಲ್ಲಿ ನೀವು ನೋಡ್ತಾ ಇರುವಂತಹದ್ದು ಕಾಳು ಮೆಣಸಿನ ಗಿಡ. ಇದು ಬಳ್ಳಿಯ ರೀತಿಯಲ್ಲಿ ಹೋಗುವಂತಹ ಕಾಳು ಮೆಣಸಿನ ಗಿಡ ಅಲ್ಲ, ಪೊದೆಯ ರೀತಿಯಲ್ಲಿ ಆಗುವಂತಹ ಒಂದು ಕಾಳು ಮೆಣಸಿನ ಗಿಡ. ಇದನ್ನು ಬುಷ್ ಪೆಪ್ಪರ್ ಗಿಡ ಅಂತ ಹೇಳ್ತಾರೆ. ಹಾಗೆ ಇದು ಎಲ್ಲ ನರ್ಸರಿಗಳಲ್ಲೂ ಕೂಡ ಈಗ ಸಿಗ್ತದೆ. ಹಾಗೆ ಇದನ್ನು ನಾವು ಮನೆಯಲ್ಲೇ ನಡುವುದರಿಂದ ನಮಗೆ 1 ವರ್ಷಕ್ಕಾಗುವಷ್ಟು ಪೆಪ್ಪರನ್ನು ನಾವು ಅಂದರೆ ಕಾಳು ಮೆಣಸನ್ನು ಮನೆಯಲ್ಲೇ ಬೆಳೆಸಿಕೊಳ್ಬಹುದು. ಅದು ಕೂಡ ಯಾವುದೇ ಕೆಮಿಕಲ್ ಫರ್ಟಿಲೈಸರನ್ನು ಹಾಕದೆ ಆರ್ಗ್ಯಾನಿಕ್ ಆಗಿ ನಾವು ಬೆಳೆಸಿಕೊಳ್ಬಹುದು. ಇದನ್ನು ಬೆಳೆಸುವುದು ತುಂಬ ಏನು ಕಷ್ಟದ ಕೆಲಸ ಅಲ್ಲ. ತುಂಬಾನೇ ಸುಲಭವಾಗಿ ಈ ಗಿಡವನ್ನು ನಟ್ಟು ಅದರ ಆರೈಕೆಯನ್ನು ಕೂಡ ಸುಲಭವಾಗಿ ಮಾಡಿ ನಾವು ಒಳ್ಳೆಯ ರೀತಿಯಲ್ಲಿ ಇದರಿಂದ ಇಳುವರಿಯನ್ನು ಪಡೆಯಬಹುದು. ನಾನು ಕೇವಲ 3 ಗಿಡಗಳನ್ನು ನಟ್ಟಿದ್ದೆ. ಅದರಲ್ಲಿ ನನಗೆ ಇಷ್ಟೊಂದು ಕಾಳು ಮೆಣಸು ಸಿಕ್ಕಿದೆ. ಅದು ಕೂಡ ಗಿಡವನ್ನು ನಟ್ಟು 1 ವರ್ಷ ಆಗಿದೆ ಅಷ್ಟೇ. ಹಾಗೆ ನನಗೆ ಅದರ ಆರೈಕೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತಲೂ ಕೂಡ ಗೊತ್ತಿರಲಿಲ್ಲ. ನಾನು ನನ್ನದೇ ಆದ ಒಂದು ರೀತಿಯಲ್ಲಿ ಆರೈಕೆಯನ್ನು ಮಾಡ್ತಾ ಇದ್ದೆ. ಆದರೂ ಕೂಡ ಒಳ್ಳೆಯ ಒಂದು ಇಳುವರಿ ಸಿಕ್ಕಿದೆ ಅಂತಲೇ ಹೇಳಬಹುದು. ನೀವು ಹೆಚ್ಚು ಹೆಚ್ಚು ಗಿಡಗಳನ್ನು ನಟ್ಟು ಅದರಿಂದ ಬಂದಂತಹ ಕಾಳು ಮೆಣಸನ್ನು ಮಾರುಕಟ್ಟೆಗೆ ನೀಡಿ ಇದರಿಂದ ಸಂಪಾದನೆಯನ್ನು ಕೂಡ ಮಾಡಬಹುದು. ನಾನು ಹೆಚ್ಚಾಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಲ್ಲಿಗೆ ಕೃಷಿಯ ಬಗ್ಗೆ ತಿಳಿಸ್ತಾ ಇರ್ತೇನೆ. ಅದರ ನಡುವೆ ನನ್ನ ಕಾಳು ಮೆಣಸಿನ ಗಿಡಗಳನ್ನು ಕೂಡ ವಿಡಿಯೋ ಮಾಡಿ ತೋರಿಸಿದ್ದೆ. ಆ ಒಂದು ವಿಡಿಯೋವನ್ನು ನೋಡಿ ತುಂಬ ಜನರು ಕಾಳು ಮೆಣಸಿನ ಕೃಷಿಯ ಬಗ್ಗೆಯೂ ಸ್ವಲ್ಪ ಮಾಹಿತಿಯನ್ನು ನೀಡಿ ಅಂತ ಕೇಳಿದ್ದಾರೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ಬುಷ್ ಪೆಪ್ಪರ್ ಗಿಡವನ್ನು ಅಂದರೆ ಪೊದೆ ಕಾಳು ಮೆಣಸು ಗಿಡವನ್ನು ಟಬ್ಗಳಲ್ಲಿ ಯಾವ ರೀತಿಯಲ್ಲಿ ನೆಡಬೇಕು ಅನ್ನುವುದರ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ. ತುಂಬ ಜನರಿಗೆ ಈ ಕಾಳು ಮೆಣಸಿನ ಗಿಡವನ್ನು ನೆಡಬೇಕು ಅಂತ ಇರ್ತದೆ, ಆದರೆ ಸ್ಥಳಾವಕಾಶದ ಕೊರತೆ ಇರ್ತದೆ ಅಥವಾ ಹಬ್ಬಿಸಲು ಮರ ಗಿಡಗಳು ಇರುವುದಿಲ್ಲ. ಆ ಒಂದು ಸಂದರ್ಭದಲ್ಲಿ ಈ ಪೊದೆ ಕಾಳು ಮೆಣಸು ಅಥವಾ ಬುಷ್ ಪೆಪ್ಪರ್ ಗಿಡವನ್ನು ತಂದು ನೀವು ಮನೆಯಲ್ಲಿ ಈ ಕೃಷಿಯನ್ನು ಪ್ರಾರಂಭಿಸಬಹುದು. ಇದಂತೂ ತುಂಬ ಸುಲಭವಾದ ಒಂದು ಕೃಷಿ ಅಂತಲೇ ಹೇಳಬಹುದು. ಮಲ್ಲಿಗೆ ಗಿಡಗಳನ್ನು ನಾವು ಯಾವಾಗಲೂ ಡೈರೆಕ್ಟಾಗಿ ಬೀಳುವಂತಹ ಬಿಸಿಲಿಗೆ ಇಡಬೇಕಾಗ್ತದೆ. ಆದರೆ ಈ ಕಾಳು ಮೆಣಸಿನ ಗಿಡವನ್ನು ಡೈರೆಕ್ಟಾಗಿ ಬೀಳುವಂತಹ ಬಿಸಿಲಿಗೆ ಇಡಬಾರ್ದು. ಸೈಡಿನಿಂದ ಸ್ವಲ್ಪ ಬಿಸಿಲು ಬಿದ್ದರೆ ಸಾಕಾಗ್ತದೆ. ಅದು ಕೂಡ ಸ್ವಲ್ಪ ಹೊತ್ತು ಬಿಸಿಲು ಬಿದ್ದರೂ ಕೂಡ ಸಾಕಾಗ್ತದೆ. ಆ ರೀತಿಯಾದ ಒಂದು ವಾತಾವರಣದಲ್ಲಿ ಇದರ ಬೆಳವಣಿಗೆ ಚೆನ್ನಾಗಿ ಆಗ್ತದೆ. ನಾವು ಡೈರೆಕ್ಟಾಗಿ ಬೀಳುವಂತಹ ಬಿಸಿಲಿಗೆ ಇಟ್ಟರೆ ಅಷ್ಟೊಂದು ಚೆನ್ನಾಗಿ ಬೆಳವಣಿಗೆ ಹೊಂದುವುದಿಲ್ಲ. ಕಳೆದ ತಿಂಗಳು ಇದರಲ್ಲಿ ಆದಂತಹ ಎಲ್ಲ ಕಾಳು ಮೆಣಸನ್ನು ತೆಗೆದಿದ್ದೇನೆ. ಹಾಗೆ ಈಗ ನೋಡಿ ಇದರಲ್ಲಿ ಹೂವು ಆಗ್ತಾ ಇದೆ. ಈಗ ಹೂವು ಆಗುವಂತಹ ಸಮಯ ಜನವರಿ ಫೆಬ್ರವರಿಯಲ್ಲಿ ಕಟಾವು ಮಾಡುವಂತಹ ಸಮಯ ಅಂತ ಹೇಳಬಹುದು. ಹಾಗೆ ಕೆಲವೊಮ್ಮೆ ವರ್ಷದ ಮಧ್ಯದಲ್ಲಿಯೂ ಕೂಡ ಸ್ವಲ್ಪ ಕಾಳು ಮೆಣಸು ಸಿಗ್ತದೆ. ಅದನ್ನು ಕೂಡ ಒಣಗಿಸಿ ನಾವು ಉಪಯೋಗಿಸಬಹುದು. ನೋಡಿ ತುಂಬಾನೇ ಹೂವು ಆಗಿದೆ. ಈಗ ನನ್ನ ಬಳಿ 3 ಗಿಡಗಳಿವೆ. ಹಾಗೆ ನಾನು ಈಗ ಒಂದು ಹೊಸ ಗಿಡವನ್ನು ನರ್ಸರಿಯಿಂದ ತಂದಿದ್ದೇನೆ. ಅದನ್ನು ಇವತ್ತು ನೆಡಬೇಕು ಅಂತ ಅಂದುಕೊಂಡಿದ್ದೇನೆ. ಹಾಗಾಗಿ ಈಗ ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ಇದರಿಂದ ಹಲವಾರು ಜನರಿಗೆ ಉಪಯೋಗ ಆಗಬಹುದು ಅಂತ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಇಲ್ಲಿ ಒಂದು ಉಳಿದುಕೊಂಡಿದೆ. ಇದು ಕಳೆದ ತಿಂಗಳು ತುಂಬಾ ಚಿಕ್ಕದಾಗಿತ್ತು, ಹಾಗಾಗಿ ನಾನು ಹಾಗೆ ಬಿಟ್ಟಿದ್ದೆ. ಈಗ ನೋಡಿ ಚೆನ್ನಾಗಿ ಬಂದಿದೆ. ಅದನ್ನು ಇನ್ನು ಸ್ವಲ್ಪ ದಿನದಲ್ಲಿ ಕಟ್ ಮಾಡಿ ಒಣಗಿಸಿ ನಾನು ಉಪಯೋಗಿಸುತ್ತೇನೆ. ಈಗ ನಾನು ನರ್ಸರಿಯಿಂದ ತಂದಂತಹ ಗಿಡವನ್ನು ತೋರಿಸ್ತಾ ಇದ್ದೇನೆ. ಈ ಚಿಕ್ಕ ಗಿಡದಲ್ಲಿ ನೋಡಿ ಆಲ್ರೆಡಿ ಸ್ವಲ್ಪ ಕಾಳು ಮೆಣಸು ಆಗಿದೆ. ಈ ಗಿಡವನ್ನು ನೋಡುವಾಗ ತುಂಬ ಜನರಿಗೆ ಕುತೂಹಲ ಆಗಿರಬಹುದು, ಈ ಗಿಡಕ್ಕೆ ಎಷ್ಟಿರಬಹುದು ಅಂತ. ಈ ಗಿಡಕ್ಕೆ ಕೇವಲ 100 ರೂಪಾಯಿ. ನಾನು ಪರ್ಚೇಸ್ ಮಾಡಿದಂತಹ ನರ್ಸರಿಯಲ್ಲಿ ಇದಕ್ಕೆ 100 ರೂಪಾಯಿ ಇತ್ತು. ಹಾಗೆ ಬೇರೆ ಬೇರೆ ನರ್ಸರಿಯಲ್ಲಿ ಬೇರೆ ಬೇರೆ ಅಮೌಂಟ್ ಇರಬಹುದು. ನಾವು ನರ್ಸರಿಯಿಂದ ಗಿಡವನ್ನು ಪರ್ಚೇಸ್ ಮಾಡುವಾಗ ಗಿಡದಲ್ಲಿ ಹೂವಾದರೂ ಇರಬೇಕಾಗ್ತದೆ. ನೋಡಿ ಇಲ್ಲಿ ಹೂವು ಇದೆ, ಹಾಗೆ ಕಾಳು ಮೆಣಸು ಕೂಡ ಇದೆ. ಈ ರೀತಿಯಾದ ಗಿಡವನ್ನು ನಾವು ಪರ್ಚೇಸ್ ಮಾಡಬೇಕಾಗ್ತದೆ. ಹಾಗೆ ಇದು ಬುಷ್ ಪೆಪ್ಪರ್ ಆಗಿರುವುದರಿಂದ ಇದಕ್ಕೆ 2-3 ಗೆಲ್ಲು ಇರುವಂತಹ ಒಂದು ಗಿಡವನ್ನೇ ನಾವು ಪರ್ಚೇಸ್ ಮಾಡಬೇಕು. ಆಗ ಬೇಗನೆ ಬೆಳೆಯುತ್ತದೆ ಅಂತ ಹೇಳಬಹುದು. ಹಾಗೆ ಗಿಡದ ಎಲೆಗಳಲ್ಲಿ ಹುಳಗಳು ಅಥವಾ ರೋಗ ಇಲ್ಲದಂತಹ ಗಿಡವನ್ನೇ ನಾವು ಪರ್ಚೇಸ್ ಮಾಡಬೇಕಾಗ್ತದೆ. ಹಾಗೆ ಈ ಕಾಳು ಮೆಣಸಲ್ಲಿ ವಿವಿಧ ತಳಿಗಳಿವೆ. ಅದರಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡಬಹುದು. ನಾನು ಅದರ ಬಗ್ಗೆ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಲಿಲ್ಲ, ಹಾಗಾಗಿ ಒಂದು ಗಿಡವನ್ನು ಪರ್ಚೇಸ್ ಮಾಡಿದ್ದೇನೆ. ಹಾಗೆ ಇದರ ಕೆಳಗಡೆ ನೋಡಿ ಸ್ವಲ್ಪ ಕಳೆಗಿಡಗಳು ಬೆಳೆದಿದೆ, ಹಾಗಾಗಿ ಅದನ್ನೆಲ್ಲ ನಾನು ತೆಗಿತಾ ಇದ್ದೇನೆ. ನಾವು ಯಾವುದೇ ಗಿಡವನ್ನು ನಡುವ ಮುಂಚೆ ಅದರ ಕೆಳಗಡೆ ಏನಾದರೂ ಕಳೆಗಿಡಗಳು ಅಥವಾ ಕಸಗಳಿದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೇ ನಾವು ಪಾಟ್ಗಳಿಗೆ, ಗ್ರೋ ಬ್ಯಾಗ್ಗಳಿಗೆ ಅಥವಾ ನೆಲಕ್ಕೆ ನೆಡಬೇಕಾಗ್ತದೆ. ನಾವು ಯಾವುದೇ ಗಿಡವನ್ನು ನೆಡಬೇಕಾದ್ರೆ ಮಣ್ಣನ್ನು ಸರಿಯಾಗಿ ಸೆಟ್ ಮಾಡಿಕೊಂಡೇ ನೆಡಬೇಕು. ಕೇವಲ ಮಣ್ಣಿನಲ್ಲಿ ಮಾತ್ರ ನೆಡಬಾರ್ದು, ಅದಕ್ಕೆ ಕೆಲವೊಂದು ಐಟಮ್ಸನ್ನು ಮಿಕ್ಸ್ ಮಾಡಿಕೊಂಡೇ ನೆಡಬೇಕಾಗ್ತದೆ. ನಾನು ನನ್ನ ಗಿಡವನ್ನು ಈ ರೀತಿಯಾದ ಕೆಂಪು ಮಣ್ಣಿನಲ್ಲಿ ನೆಡ್ತೇನೆ. ಹಾಗಾಗಿ ಸ್ವಲ್ಪ ನಾನು ಕೆಂಪು ಮಣ್ಣನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ನಾನು ನೋಡಿ ಇಲ್ಲಿ ಮರಳನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ.
ಇದೇ ಡಬ್ಬದಲ್ಲಿ 8 ಡಬ್ಬದಷ್ಟು ನಾನು ಮಣ್ಣನ್ನು ತೆಗೆದುಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಅರ್ಧ ಡಬ್ಬದಷ್ಟು ಮರಳನ್ನು ಹಾಕಿದ್ದೇನೆ. ಹಾಗೆ ಇನ್ನು ಸ್ವಲ್ಪ ನಾನು ಇದಕ್ಕೆ ಗೊಬ್ಬರವಾಗಿ ಈ ಸುಡು ಮಣ್ಣನ್ನು ಹಾಕ್ತೇನೆ. ಇದನ್ನು ಕೂಡ ನಾನು ಸೇಮ್ ಪ್ರಮಾಣದಲ್ಲಿ, ಅಂದರೆ ಮರಳು ಎಷ್ಟು ಹಾಕಿದ್ನೋ ಅಷ್ಟೇ ಪ್ರಮಾಣದಲ್ಲಿ ಹಾಕಿದ್ದೇನೆ. ಈಗ ನಾನು ಇದಕ್ಕೆ ಕಂಪೋಸ್ಟ್ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ. ಇದರಲ್ಲಿ ಸಗಣಿ ಗೊಬ್ಬರ ಹಾಗೆ ಹಿಂಡಿ ಎಲ್ಲವೂ ಕೂಡ ಮಿಕ್ಸ್ ಆಗಿದೆ. ಆ ರೀತಿಯಾದ ಒಂದು ಕಂಪೋಸ್ಟ್ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ. ಹೀಗೆ ನಾನು ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ನಾನು ಮಿಕ್ಸ್ ಮಣ್ಣನ್ನು ತಯಾರಿಸಿಕೊಂಡು ಬುಷ್ ಪೆಪ್ಪರ್ ಗಿಡವನ್ನು ನಡ್ತೇನೆ. ನೀವು ಯಾವುದೇ ಗಿಡವನ್ನು ನಡುವಾಗ ಇದೇ ರೀತಿಯಾಗಿ ಮಣ್ಣನ್ನು ಮಿಕ್ಸ್ ಮಾಡಿಕೊಂಡೇ ನಡಿ. ಕೇವಲ ಮಣ್ಣಿನಲ್ಲಿ ಗಿಡವನ್ನು ನಟ್ಟರೆ ಮಣ್ಣು ಸ್ವಲ್ಪ ಅಂಟು ಅಂಟು ಆಗಿದ್ದಲ್ಲಿ ಅಷ್ಟೊಂದು ಚೆನ್ನಾಗಿ ಬೆಳೆಯುವುದಿಲ್ಲ, ಹಾಗೆ ಬುಡದಲ್ಲಿ ಬೇರು ಕೊಳೆಯುತ್ತದೆ. ಹಾಗಾಗಿ ಈ ರೀತಿಯಾಗಿ ಮಣ್ಣನ್ನು ಮಿಕ್ಸ್ ಮಾಡಿಕೊಂಡೇ ನಡಬೇಕಾಗ್ತದೆ. ಗೊಬ್ಬರವನ್ನು ಹಾಕಿದಾಗ ಗಿಡಗಳು ಬೇಗನೆ ಬೆಳೆಯುತ್ತದೆ, ಹಾಗಾಗಿ ಗೊಬ್ಬರವನ್ನು ಕೂಡ ಹಾಕಬೇಕು. ನಾನು ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣನ್ನು ತೆಗೆದುಕೊಂಡಿದ್ದೇನೆ, ಯಾಕಂದರೆ ನಾನು ಇಲ್ಲಿ ಉಪಯೋಗಿಸುವಂತಹ ಕೆಂಪು ಮಣ್ಣಿನಲ್ಲಿ ತುಂಬ ಏನೂ ಅಂಟಿನಾಂಶ ಇಲ್ಲ, ಹಾಗೆ ಸ್ವಲ್ಪ ಮರಳಿನ ಒಂದು ಮಿಶ್ರಣ ಅದರಲ್ಲಿ ಇದೆ ಅಂತ ಕಾಣಿಸ್ತದೆ. ಹಾಗಾಗಿ ನಾನು ಸ್ವಲ್ಪ ಮರಳು ಕಡಿಮೆ ಮಾಡಿದ್ದೇನೆ. ನೀವು ಮಿಕ್ಸ್ ಮಣ್ಣನ್ನು ತಯಾರಿಸುವಾಗ ಕೆಂಪು ಮಣ್ಣಿನಲ್ಲಿ ಅಂಟಿನಾಂಶ ಜಾಸ್ತಿ ಇದ್ದಲ್ಲಿ ಮರಳಿನ ಪ್ರಮಾಣವನ್ನು ಸ್ವಲ್ಪ ಜಾಸ್ತಿ ಮಾಡಬೇಕಾಗ್ತದೆ. ಹೀಗೆ ನೀವು ಸರಿಯಾದ ರೀತಿಯಲ್ಲಿ ಮಿಕ್ಸ್ ಮಣ್ಣನ್ನು ತಯಾರಿಸಿಕೊಂಡು ಗಿಡವನ್ನು ನಟ್ಟಾಗ ಗಿಡದ ಬುಡದಲ್ಲಿ ನೀರು ನಿಲ್ಲುವುದಿಲ್ಲ. ಇದರಿಂದ ಮುಂದೆ ಬೇರು ಕೊಳೆಯುವಂತಹ ಒಂದು ಸಮಸ್ಯೆ ಕೂಡ ಬರುವುದಿಲ್ಲ. ಈ ಮಣ್ಣಿನಲ್ಲಿ ನೀವು ನೋಡ್ತಾ ಇರಬಹುದು ತುಂಬಾ ಕಲ್ಲುಗಳಿವೆ. ಚಿಕ್ಕ ಚಿಕ್ಕ ಕಲ್ಲುಗಳಿದ್ದರೆ ಪರವಾಗಿಲ್ಲ, ಸ್ವಲ್ಪ ದೊಡ್ಡ ದೊಡ್ಡ ಕಲ್ಲುಗಳಿದ್ದಲ್ಲಿ ನೀವು ಅದನ್ನು ತೆಗಿಬೇಕಾಗ್ತದೆ. ನೋಡಿ, ಈ ರೀತಿಯಾಗಿ ಸರಿಯಾಗಿ ನಾನು ಮಿಕ್ಸನ್ನು ಮಾಡಿಕೊಂಡಿದ್ದೇನೆ. ಈ ಮಣ್ಣಿನಲ್ಲಿ ಇರುವಂತಹ ಕಲ್ಲನ್ನೆಲ್ಲ ನಾವು ಗಿಡವನ್ನು ನಡುವಾಗ ಉಪಯೋಗಿಸಬಹುದು. ಹಾಗಾಗಿ ಇದನ್ನೆಲ್ಲ ನಾನು ತೆಗೆದಿಡ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ಮಣ್ಣು ರೆಡಿ ಆಗಬೇಕು. ಸ್ವಲ್ಪವೂ ಕೂಡ ನಯವಾದ ಒಂದು ಪೌಡರ್ ರೀತಿಯಲ್ಲಿ ಇಲ್ಲ. ಮಣ್ಣು ಮತ್ತು ಮರಳು ಹಾಗೆ ಗೊಬ್ಬರ ಎಲ್ಲ ಮಿಕ್ಸ್ ಆಗಿ ತುಂಬ ಚೆನ್ನಾಗಿರುವ ಮಣ್ಣು ರೆಡಿಯಾಗಿದೆ ನೋಡಿ. ಈಗ ನಾನು ಬುಷ್ ಪೆಪ್ಪರ್ ಗಿಡವನ್ನು ಟಬ್ನಲ್ಲಿ ಯಾವ ರೀತಿಯಲ್ಲಿ ನಡುವುದಂತ ತೋರಿಸ್ತೇನೆ. ನೀವು ಬೇಕಾದರೆ ಪಾಟ್ಗಳಲ್ಲಿ ನಡಬಹುದು ಅಥವಾ ಗ್ರೋ ಬ್ಯಾಗ್ನಲ್ಲೂ ಕೂಡ ನಡಬಹುದು. ಇದು ಹೊಸ ಟಬ್ ಅಲ್ಲ, ನಾನು ಈಗಾಗಲೇ ಮಲ್ಲಿಗೆ ಗಿಡಗಳನ್ನು ನಟ್ಟಂತಹ ಟಬ್. ಆ ಗಿಡ ಸ್ವಲ್ಪ ಹಾಳಾಗಿದೆ ಅಂತ ತೆಗೆದಿದ್ದೇನೆ. ಹಾಗಾಗಿ ಇದರಲ್ಲಿ ರಂಧ್ರಗಳು ಈಗಾಗಲೇ ಇದೆ, ಪುನಃ ಮಾಡಿಕೊಳ್ಳುವ ಅಗತ್ಯ ಇಲ್ಲ. ಒಂದು ವೇಳೆ ನೀವು ಹೊಸ ಟಬ್ಬನ್ನು ಪರ್ಚೇಸ್ ಮಾಡಿದ್ದಲ್ಲಿ ಅದಕ್ಕೆ ಸುತ್ತಲೂ ರಂಧ್ರಗಳನ್ನು ಮಾಡಿಕೊಳ್ಬೇಕು, ಹಾಗೆ ಕೆಳಭಾಗದಲ್ಲೂ ಕೂಡ ರಂಧ್ರಗಳನ್ನು ಮಾಡಿಕೊಳ್ಬೇಕಾಗ್ತದೆ. ಈಗ ಇದರ ಕೆಳಭಾಗಕ್ಕೆ ನಾನು ಒಂದು ಲೇಯರ್ ಆಗಿ ಕಲ್ಲುಗಳನ್ನು ಹಾಕಿಕೊಳ್ತಾ ಇದ್ದೇನೆ. ನಿಮ್ಮ ಬಳಿ ಜಲ್ಲಿ ಕಲ್ಲು ಇದ್ದರೆ ಅದನ್ನು ಹಾಕಬಹುದು. ಪುನಃ ಹಣ ಕೊಟ್ಟು ತರುವಂತಹ ಅಗತ್ಯ ಇರುವುದಿಲ್ಲ. ಕೆಂಪು ಮಣ್ಣಲ್ಲಿ ಇರುವಂತಹ ಈ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ನೀವು ಉಪಯೋಗಿಸಬಹುದು. ಸ್ವಲ್ಪ ದೊಡ್ಡದಾದಂತಹ ಕಲ್ಲುಗಳನ್ನು ನೀವು ತೆಗಿಬೇಕಾಗ್ತದೆ. ನೋಡಿ, ಈ ಸೈಜ್ನ ಕಲ್ಲುಗಳನ್ನು ನೀವು ಉಪಯೋಗಿಸಬಹುದು. ಹಾಗೆ ನಾವು ಇದರ ನಂತರ ಮುಂದಿನ ಒಂದು ಲೇಯರ್ ಆಗಿ ಹಾಕುವಂತಹದ್ದು ಮರಳು. ನಾನು ಮಲ್ಲಿಗೆ ಗಿಡವನ್ನು ನಡುವಾಗ ಇದೇ ರೀತಿಯಾಗಿ ನಡ್ತೇನೆ, ಹಾಗೆ ಬುಷ್ ಪೆಪ್ಪರ್ ಗಿಡವನ್ನು ಕೂಡ ಇದೇ ರೀತಿಯಾಗಿ ನಟ್ಟಿದ್ದೇನೆ. ನೋಡಿ, ಈ ರೀತಿಯಾಗಿ ಒಂದು ಲೇಯರ್ ಆಗಿ ನಾನು ಹಾಕಿದ್ದೇನೆ. ತುಂಬ ಏನು ಹಾಕುವ ಅಗತ್ಯ ಇಲ್ಲ, ಇಷ್ಟು ಹಾಕಿದರೆ ಸಾಕಾಗ್ತದೆ. ಹಾಗೆ ಮುಂದಿನ ಒಂದು ಲೇಯರ್ ಆಗಿ ಮಣ್ಣನ್ನೇ ಹಾಕ್ತಾ ಇದ್ದೇನೆ. ಇದು ಮಿಕ್ಸ್ ಮಣ್ಣು, ನಾನು ಈಗ ತಯಾರಿಸಿಕೊಂಡಂತಹ ಮಣ್ಣು. ನೋಡಿ, ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪವೇ ಹಾಕಬೇಕು. ಒಂದೇ ಸಲ ತುಂಬ ಮಣ್ಣನ್ನು ಹಾಕಬಾರ್ದು. ಸ್ವಲ್ಪ ಸ್ವಲ್ಪವೇ ಹಾಕಿ ಅದನ್ನು ಸೆಟ್ ಮಾಡಿಕೊಳ್ತಾ ಇರಬೇಕಾಗ್ತದೆ. ನೀವು ಒಂದೇ ಸಲ ತುಂಬ ಹಾಕಿದರೆ ಎಲ್ಲ ಕಡೆ ಲೆವೆಲ್ ಆಗಿ ನಿಲ್ಲುವುದಿಲ್ಲ, ಮಧ್ಯ ಮಧ್ಯದಲ್ಲಿ ಗ್ಯಾಪ್ ಇರ್ತದೆ. ಹಾಗಾಗಿ ನಾವು ಹೀಗೆ ಸ್ವಲ್ಪ ಸ್ವಲ್ಪವೇ ಮಣ್ಣನ್ನು ಹಾಕಿಕೊಳ್ತಾ ಬರಬೇಕು. ಹೀಗೆ ನಾನು ಸ್ವಲ್ಪ ಸ್ವಲ್ಪವೇ ಹಾಕಿ ನೋಡಿ ಇಷ್ಟರ ತನಕ ಮಣ್ಣನ್ನು ತುಂಬಿಸಿದ್ದೇನೆ. ಹೀಗೆ ನಾನು ಟೈಟಾಗಿ ಮಣ್ಣನ್ನು ತುಂಬಿಸಿಕೊಂಡಿದ್ದೇನೆ. ಹಾಗೆ ನೋಡಿ, ಇಲ್ಲಿಯ ತನಕ ನೀವು ಮಣ್ಣನ್ನು ತುಂಬಿಸಬಹುದು, ಇದಕ್ಕಿಂತ ಜಾಸ್ತಿ ಮಣ್ಣನ್ನು ತುಂಬಿಸಬೇಡಿ. ಹಾಗೆ ಈಗ ನಾನು ಮಧ್ಯದಲ್ಲಿ ಹೊಂಡವನ್ನು ಮಾಡಬೇಕಾಗ್ತದೆ. ನೋಡಿ, ಈ ರೀತಿಯಾಗಿ ಇಡುವಾಗ ನಮಗೆ ಎಷ್ಟು ಡೀಪಾಗಿ ಬೇಕು ಅಷ್ಟು ಡೀಪಾಗಿ ನಾವು ಹೊಂಡವನ್ನು ಮಧ್ಯದಲ್ಲಿ ಮಾಡಿಕೊಳ್ಬೇಕು, ಅಂದರೆ ಮಣ್ಣನ್ನು ತೆಗಿಬೇಕಾಗ್ತದೆ ಅಷ್ಟೇ. ನೋಡಿ, ಈಗ ನಾನು ನೋಡಿ ಈ ರೀತಿಯಾಗಿ ನಾನು ಮಧ್ಯದಲ್ಲಿ ಹೊಂಡವನ್ನು ಮಾಡಿಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ಸ್ವಲ್ಪ ಮಣ್ಣನ್ನು ಹಾಕಿ ನಂತರ ಗಿಡವನ್ನು ಇಟ್ಟು ನಂತರ ಪುನಃ ಸುತ್ತಲೂ ಮಣ್ಣನ್ನು ಹಾಕಿ ಗಿಡವನ್ನು ನೆಡಬಹುದು. ಅದರಲ್ಲಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬರ್ತದೆ, ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೇನೆ. ನೋಡಿ, ಮಧ್ಯದಲ್ಲಿ ಗಿಡಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗಕ್ಕೆ ನಾನು ಹೊಂಡವನ್ನು ಮಾಡಿಕೊಳ್ತಾ ಇದ್ದೇನೆ. ಇಷ್ಟು ಮಾಡಿದ ನಂತರ ನಾವು ಒಮ್ಮೆ ಗಿಡವನ್ನು ಇಟ್ಟು ನೋಡಬೇಕು ಅದು ಸಾಕಾಗ್ತದ ಅಂತ. ಸಾಕಾಗದೇ ಇದ್ದಲ್ಲಿ ಇನ್ನೂ ಸ್ವಲ್ಪ ಡೀಪಾಗಿ ನಾವು ಹೊಂಡವನ್ನು ಮಾಡಬೇಕಾಗ್ತದೆ. ನೋಡಿ, ಇಷ್ಟು ಸಾಕಾಗ್ತದೆ. ಹಾಗಾಗಿ ನಾನು ಈಗ ಪ್ಲಾಸ್ಟಿಕ್ಕನ್ನು ತೆಗೆದು ಇದರಲ್ಲಿ ಇಟ್ಟಿದ್ದೇನೆ. ನಿನ್ನೆ ಸ್ವಲ್ಪ ನಾನು ಇದಕ್ಕೆ ನೀರನ್ನು ಹಾಕಿದ್ದೇನೆ, ಹಾಗಾಗಿ ಇಲ್ಲಿ ಮಣ್ಣು ಸ್ವಲ್ಪ ಬಿಡಿಸಿ ಹೋಗಿದೆ.
ಒಂದು ವೇಳೆ ನೀವು ಇವತ್ತು ನಡ್ತೀರಾ ಅಂತ ಗೊತ್ತಿದ್ದಲ್ಲಿ 2 ದಿನ ಅದಕ್ಕೆ ನೀರನ್ನು ಹಾಕಬೇಡಿ. ಆಗ ಕರೆಕ್ಟಾಗಿ ಅದು ಮಣ್ಣು ಸಹಿತ ಹೊರಗಡೆ ಬರ್ತದೆ. ಹೀಗೆ ಆದರೂ ಕೂಡ ಯಾವುದೇ ತೊಂದರೆ ಇಲ್ಲ. ತುಂಬ ಬಿಸಿಲಿರುವಾಗ ನೀರನ್ನು ಹಾಕದೇ ಇರಲು ಕೂಡ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ನಾನು ನೀರನ್ನು ಹಾಕಿದ್ದೆ. ಹಾಗೆ ಇವತ್ತು ಈಗ ಈ ರೀತಿಯಾಗಿ ನಡ್ತಾ ಇದ್ದೇನೆ. ಹಾಗೆ ಈ ಗಿಡದ ಸುತ್ತಲೂ ಕೂಡ ಸರಿಯಾಗಿ ಮಣ್ಣನ್ನು ಪ್ರೆಸ್ ಮಾಡಬೇಕಾಗ್ತದೆ. ಅದು ಸರಿಯಾಗಿ ನಿಲ್ಲಬೇಕು. ಹಾಗೆ ಮಧ್ಯದಲ್ಲಿ ಎಲ್ಲೂ ಕೂಡ ಗ್ಯಾಪ್ ಇರಬಾರ್ದು. ಅಷ್ಟು ಕೂಡ ನಾವು ಮಣ್ಣನ್ನು ಲೆವೆಲ್ ಆಗಿ ತುಂಬಿಸುತ್ತಾ ಬರಬೇಕಾಗ್ತದೆ. ನೋಡಿ, ಈ ರೀತಿಯಾಗಿ ನಾನು ಇಷ್ಟು ಮಣ್ಣನ್ನು ಹಾಕಿದ್ದೇನೆ. ಇನ್ನೂ ಕೂಡ ದೊಡ್ಡ ದೊಡ್ಡ ಕಲ್ಲು ಇದ್ದಲ್ಲಿ ನೀವು ತೆಗಿಬಹುದು. ಇದಕ್ಕೆ ನಾನು ಈಗ ಮಣ್ಣಿನಲ್ಲಿ ಗೊಬ್ಬರವನ್ನು ಹಾಕಿರುವುದರಿಂದ ಪುನಃ ನಾನು ಇದಕ್ಕೆ ಯಾವುದೇ ಗೊಬ್ಬರವನ್ನು ಹಾಕುವುದಿಲ್ಲ. ಇದಕ್ಕೆ ಇನ್ನೂ ಸ್ವಲ್ಪ ಮಣ್ಣಿನ ಅವಶ್ಯಕತೆ ಇದೆ. ಹಾಗಾಗಿ ಇನ್ನೂ ಸ್ವಲ್ಪ ಮಣ್ಣನ್ನು ಹಾಕ್ತೇನೆ. ಇದೇ ಮಣ್ಣನ್ನು ಹಾಕ್ತೇನೆ, ಅಂದರೆ ನಾನು ಮಿಕ್ಸ್ ಮಾಡಿಕೊಂಡ ಮಣ್ಣನ್ನೇ ಇದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, ನಾವು ಗಿಡವನ್ನು ತಂದಾಗ ಆ ಪ್ಲಾಸ್ಟಿಕ್ನಲ್ಲಿ ಈ ಗಿಡದ ಎಷ್ಟು ಭಾಗ ಮಣ್ಣಿನಿಂದ ತುಂಬಿತ್ತು ಅಷ್ಟೇ ಭಾಗವನ್ನು ನಾವು ತುಂಬಿಸಬೇಕು. ಇಲ್ಲಿ ನೀವು ನೋಡ್ತಾ ಇರಬಹುದು, ಪ್ಲಾಸ್ಟಿಕ್ನಲ್ಲಿದ್ದ ಮಣ್ಣು ಅದನ್ನೆಲ್ಲ ನಾವು ಕವರ್ ಮಾಡಬೇಕು. ಹಾಗೆ ಬೇರು ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಇನ್ನೂ ಸ್ವಲ್ಪ ನಾನು ಮಣ್ಣನ್ನು ಹಾಕ್ತೇನೆ. ನಾವು ಚಿಕ್ಕ ಗ್ರೋ ಬ್ಯಾಗ್ನಿಂದ ಇದಕ್ಕೆ ನಾವು ಗಿಡವನ್ನು ಶಿಫ್ಟ್ ಮಾಡುವಾಗ ಯಾವುದೇ ರೀತಿಯಲ್ಲಿ ಗಿಡಕ್ಕೆ ತೊಂದರೆ ಆಗಬಾರ್ದು. ಹಾಗೆ ಮಣ್ಣಿನ ಪ್ರಮಾಣವು ಅಷ್ಟೇ ಇರಬೇಕು. ಅಂದರೆ ಎಲ್ಲಿಯ ತನಕ ಮಣ್ಣಿತ್ತು ಅಲ್ಲಿಯ ತನಕ ಮಣ್ಣನ್ನು ಹಾಕಿ ನಾವು ಮುಚ್ಚಬೇಕಾಗ್ತದೆ. ಹೀಗೆ ನಾವು ಎಷ್ಟು ಬೇಕೋ ಅಷ್ಟು ಹೊಂಡವನ್ನು ಮಾಡಿಕೊಂಡು ಗಿಡವನ್ನು ಇಟ್ಟು ಮಣ್ಣನ್ನು ತುಂಬಿಸಿ ಈ ರೀತಿಯಾಗಿ ಗಿಡವನ್ನು ನೆಡಬೇಕು. ನಾವು ಗಿಡವನ್ನು ತಂದಾಗ ಎಲ್ಲಿಯ ತನಕ ಮಣ್ಣು ಇತ್ತೋ ಅಲ್ಲಿಯ ತನಕ ಈಗ ನಾನು ಮಣ್ಣನ್ನು ಹಾಕಿದ್ದೇನೆ. ಅಂದರೆ ಗಿಡದ ಯಾವ ಭಾಗದ ತನಕ ಮಣ್ಣಿನಿಂದ ತುಂಬಿತ್ತೋ ಅಷ್ಟು ಭಾಗದ ತನಕ ಈಗ ಮಣ್ಣಿನಿಂದ ತುಂಬಿಸಿದ್ದೇನೆ. ಒಂದು ವೇಳೆ ನೀವು ಗಿಡವನ್ನು ಸ್ವಲ್ಪ ಮೇಲೆ ಮೇಲೆ ಇಟ್ಟಿದ್ದಲ್ಲಿ ಇದು ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ಅದನ್ನೆಲ್ಲ ಗಮನಿಸಿಕೊಂಡೇ ನೀವು ಗಿಡವನ್ನು ನೆಡಬೇಕಾಗ್ತದೆ. ಹಾಗೆ ನೋಡಿ, ಈಗ ಕೈಯಿಂದ ಈ ರೀತಿಯಾಗಿ ನಾನು ಪ್ರೆಸ್ ಮಾಡಿಕೊಂಡಿದ್ದೇನೆ. ಹೀಗೆ ನಾವು ಪ್ರೆಸ್ ಮಾಡಿಕೊಂಡು ಮಣ್ಣನ್ನು ಗಟ್ಟಿ ಮಾಡಿಕೊಳ್ಬೇಕು. ಇನ್ನೂ ಕೂಡ ಇದಕ್ಕೆ ಮಣ್ಣಿನ ಅವಶ್ಯಕತೆ ಇದೆ. ಹಾಗಾಗಿ ಇನ್ನೂ ಕೂಡ ಸ್ವಲ್ಪ ಮಣ್ಣನ್ನು ಹಾಕ್ತೇನೆ. ಮಣ್ಣು ನೀವು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಬಾರ್ದು. ಅಷ್ಟು ಸರಿಯಾಗಿ ನೀವು ಈ ಗಿಡವನ್ನು ನೆಡಬೇಕಾಗ್ತದೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಇಷ್ಟೊಂದು ಮಣ್ಣು ಇಲ್ಲ ಅಂತ ಇದ್ದಲ್ಲಿ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ನಡಿ. ಚಿಕ್ಕ ಪಾಟ್ಗಳಲ್ಲಿ ಹೆಚ್ಚು ಮಣ್ಣಿನ ಅವಶ್ಯಕತೆ ಇರುವುದಿಲ್ಲ. ಹಾಗೆ ಚೀಲಗಳಲ್ಲಿ ಕೂಡ ನೀವು ಇದನ್ನು ನೆಡಬಹುದು. ಆದರೆ ಮಳೆಗಾಲದಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ. ಹಾಗೆ ಬಿಸಿಲು ಜಾಸ್ತಿ ಬಂದಾಗ ಚೀಲಗಳು ಹರಿದು ಹೋಗ್ತದೆ. ಹಾಗೆ ಇಷ್ಟು ಆದ ನಂತರ ಇದಕ್ಕೆ ನಾನು ನೀರನ್ನು ಹಾಕ್ತಾ ಇದ್ದೇನೆ. ನೀವು ಪೈಪ್ ಮುಖಾಂತರ ನೀರನ್ನು ಹಾಕಬೇಡಿ. ಈ ರೀತಿಯಾಗಿ ನೀರನ್ನು ಹಾಕಿ. ಆಗ ಎಲ್ಲಿಯೂ ಕೂಡ ಹೊಂಡ ಬೀಳುವುದಿಲ್ಲ. ಬುಷ್ ಪೆಪ್ಪರ್ ಗಿಡವನ್ನು ಯಾವ ರೀತಿಯಲ್ಲಿ ನೆಡುವುದು ಅಂತ ನಾನು ತೋರಿಸಿದ್ದೇನೆ. ತುಂಬಾ ಸುಲಭವಾಗಿ ಎಲ್ಲರೂ ಕೂಡ ಈ ಗಿಡವನ್ನು ನೆಡಬಹುದು. ನೀವು ಫ್ಲ್ಯಾಟ್ನಲ್ಲಿದ್ದರೂ ಕೂಡ ಈ ಬುಷ್ ಪೆಪ್ಪರ್ ಗಿಡವನ್ನು ನೆಡಬಹುದು. ಯಾಕಂದರೆ ಇದಕ್ಕೆ ತುಂಬ ಏನು ಬಿಸಿಲಿನ ಅವಶ್ಯಕತೆ ಇರುವುದಿಲ್ಲ. ಸೈಡ್ನಿಂದ ಸ್ವಲ್ಪ ಬಿಸಿಲು ಬಿದ್ದರೆ ಸಾಕಾಗ್ತದೆ. ಹಾಗೆ ಇದನ್ನು ಮೇಂಟೈನ್ ಮಾಡುವುದು ಕೂಡ ತುಂಬಾ ಸುಲಭ. ಇದಕ್ಕೆ ನೆಲಗಡಲೆ ಹಿಂಡಿಯ ಒಂದು ನೀರನ್ನು ಹಾಕಿದರೆ ಸಾಕಾಗ್ತದೆ. 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ಹಾಕಿದರೆ ಸಾಕಾಗ್ತದೆ. ಮಳೆಗಾಲದಲ್ಲಿ ನೆಲಗಡಲೆ ಹಿಂಡಿಯೆಲ್ಲ ಉಪಯೋಗಿಸಬೇಡಿ. ಹಾಗೆ ಮಳೆಗಾಲದಲ್ಲಿ ಬೇರೆ ಯಾವುದಾದ್ರೂ ಕಂಪೋಸ್ಟ್ ಗೊಬ್ಬರ ಏನಾದರೂ ಇದ್ದರೆ ಸ್ವಲ್ಪ ಬುಡಕ್ಕೆ ಹಾಕಿದರೆ ಆಯಿತು. ಇಂದಿನ ಈ ವಿಡಿಯೋದಲ್ಲಿ ಬುಷ್ ಪೆಪ್ಪರ್ ಗಿಡ ಅಥವಾ ಪೊದೆ ಕಾಳು ಮೆಣಸು ಗಿಡವನ್ನು ಯಾವ ರೀತಿಯಲ್ಲಿ ಟಬ್ಗಳಲ್ಲಿ ನೆಡುವುದು ಅಂತ ನಾನು ತೋರಿಸಿದ್ದೇನೆ. ಇದರಿಂದ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.